ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬರ್ತಿರೋ ಗಿಡ ಬಂದು ಶಂಕುಪುಷ್ಪಿ ಗಿಡ. ಇತ್ತೀಚೆಗಂತೂ ಇದು ನನ್ನ ಫೇವ್ರೆಟ್ ಗಿಡನೇ ಆಗಿದೆ. ಇದರಿಂದ ನಾನು ಹೂ ಕಿತ್ಕೊಂಡು ಬ್ಲೂ ಟೀ ಮಾಡ್ಕೊಂಡು ಕುಡಿತಿದ್ದೀನಿ. ವೆಯ್ಟ್ ಲಾಸ್ಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಬ್ಲಾಗಲ್ಲಿ ನಮ್ಮೂರಲ್ಲಿರುವಂಥ ಹೊಲಗಳು ಮತ್ತು ಪ್ರಕೃತಿನ ನೋಡೋಣ ಬನ್ನಿ. ಹಳ್ಳಿ ಜೀವನ ಅಂದರೆ ಕೆಲವೊಬ್ಬರಿಗೆ ಕೇವಲ ಅನಿಸುತ್ತೆ, ಯಾಕಂದರೆ ಇಲ್ಲಿ ದುಡಿಮೆ ಕಮ್ಮಿ ಇರುತ್ತೆ. ಸಿಟಿಲಿ ಇದ್ರೇ ಲಕ್ಸರಿ ಲೈಫ್ ಅಂದ್ಕೊತಾರೆ. ಆದರೆ ಹಳ್ಳೀಲಿ ಕಮ್ಮಿ ದುಡಿದ್ರೂ ನೆಮ್ಮದಿ ಜಾಸ್ತಿ ಇರುತ್ತೆ. ಹಳ್ಳೀಲಿ ಜನ ಜೀವನ ನಡೆಸೋದೇ ವ್ಯವಸಾಯದಿಂದ. ವ್ಯವಸಾಯ ಚೆನ್ನಾಗಿ ಮಾಡೋಣ ಅಂದರೆ ಟೈಮ್ಗೆ ಮಳೆ ಬಂದಿರಲ್ಲ. ಮಳೆನೂ ಬಂತು, ಈ ಸರಿ ಬೆಳೆನೂ ಚೆನ್ನಾಗಿ ಬಂದಿದೆ ಅಂದರೆ ಆ ಬೆಳೆಗೆ ರೇಟೇ ಇರೋದಿಲ್ಲ. ವಿಧಿ ಇಲ್ಲದೆ ಹಳ್ಳಿ ಜನ ಎಲ್ಲ ಹೋಗಿ ಸಿಟಿಲಿ ದುಡಿಬೇಕಾಗಿ ಬಂದಿದೆ. ಈಗ ಖುಷ್ವಿತಾಗಂತೂ ಫುಲ್ ಖುಷಿಯಾಗಿದೆ. ದೊಡ್ಡೇರಿಗೆ ಬಂದರೆ ಇದು ಬಂದು ನನ್ನ ತವರೂರು. ನನ್ನ ತವ್ರ ಮನೆ ಊರಿಗೂ ಗಂಡನ ಮನೆ ಊರಿಗೂ ಬರೀ 3 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಖುಷ್ವಿತಾಗಿ ಕೋಳಿನೂ ಬೇಕಂತೆ, ಮೇಕೆ ಮರಿನೂ ಬೇಕಂತೆ. ಅವ್ನು ಹಿಡ್ಕೊಳಕ್ಕೆ ಹೋಗ್ತಾವಳೆ, ಆದರೆ ಅವು ಸಿಗ್ತಿಲ್ಲ, ಓಡೋಗ್ತಾವೆ. ಈ ಹಸುಗಳು ಬಂದು ನಮ್ಮ ಅಣ್ಣನೂ ಒಬ್ಬರು ರೈತ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ನಮ್ಮಪ್ಪ ತೀರ್ಕೊಂಡಾಗಿಂದ ನಮ್ಮ ಅಣ್ಣನೂ ಊರಲ್ಲೇ ಇದ್ಕೊಂಡು ಒಂದು ಅಂಗಡಿ ಓಪನ್ ಮಾಡಿ ಹಸುಗಳ್ನ ಸಾಕ್ಕೊಂಡು ವ್ಯವಸಾಯ ಮಾಡಿ ನಮ್ಮಮ್ಮನೂ ಚೆನ್ನಾಗಿ ನೋಡ್ಕೊಂಡವನೆ. ನನ್ನನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ನಮ್ಮ ಅಣ್ಣ ತುಂಬಾ ಕಷ್ಟಪಟ್ಟವ್ರೆ. ಇನ್ಮೇಲಾದರೂ ಖುಷಿಯಾಗಿರಲಿ ಅವರು ಅಂತ ಕೇಳ್ಕೊತೀನಿ. ನೀವು ನೋಡ್ರಿ, ತಗರಿ ಗಿಡ ನಮ್ಮ ಹೊಲದ್ದೆ. ಜಾಸ್ತಿ ವರ್ಷ ಆಗಿತ್ತು ತಗರಿ ಗಿಡನೇ ಹಾಕಿರಲಿಲ್ಲ ನಮ್ಮ ಅಣ್ಣ ಹೊಲದಲ್ಲಿ. ಹೂವು ಏನೋ ಜೋರಾಗಿ ಬಿಟ್ಟಿದೆ ಈ ಸತಿ. ಇವು ಬಿಟ್ಟಿರೋ ಹೂವು ಎಲ್ಲ ಕಾಯಾದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬರೀ 3 ಸಾಲ ಅಷ್ಟೇ ತಗರಿ ಗಿಡ ಹಾಕಿದ್ದಾರೆ ನಮ್ಮ ಅಣ್ಣ. ನೋಡ್ಬೇಕು ಎಷ್ಟು ಕಾಯಿ ಬಿಡುತ್ತೆ, ಎಷ್ಟು ಉದ್ರೋಗುತ್ತೆ ಈ ಸರಿ ಅಂತ. ಹೂವು ಮಾತ್ರ ಚೆನ್ನಾಗಿ ಬಿಟ್ಟೈತಪ್ಪ. ಮಾರ್ಕೊಳ್ಳೋ ಅಷ್ಟು ತಗರಿ ಕಾಳಂತೂ ಸಿಗಲ್ಲ. ಅಟ್ಲೀಸ್ಟ್ ಮನೆಗಾಗೋಷ್ಟು ಆದರೂ ಸಿಕ್ಕಿದ್ರೆ ಸಾಕು. ಅಷ್ಟೇ ಖುಷಿ ರೈತರಿಗಲ್ವಾ. ನನ್ನೂ ಸೇರಿಸ್ಕೊಂಡು ಯಾರ ದೃಷ್ಟಿನೂ ಆಗದೆ ತಗರಿಕಾಳು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಇಲ್ಲಿಂದ ಈಗ ನಾನು ನಮ್ಮ ಹೊಲದ ಹತ್ರ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಹರಕೆ ಇತ್ತು, ಅದು ಇವಾಗ ನೆರವೇರಿದೆ. ಅದಕ್ಕೋಸ್ಕರ ಅದನ್ನು ತೀರಿಸೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಆಂಜನೇಯ ದೇವಸ್ಥಾನದ ಪಕ್ಕ ಸೀತಾರಾಮನ ದೇವಸ್ಥಾನ ಕೂಡ ಇದೆ. ಅದು ಹಳೇದಾಗಿರೋದ್ರಿಂದ ಈಗ ಬೀಳಿಸಿದ್ದಾರೆ, ಮತ್ತೆ ಪುನರುದ್ಧಾರಣೆ ಮಾಡ್ತಾವ್ರೆ. ಇದನ್ನು ನಮ್ಮೂರಲ್ಲಿ ಪಾಳ್ಯದ ಗುಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ಮುಂಚೆ ಪಾಳೆಗಾರರು ವಾಸ ಇದ್ದರು ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳ್ತಿದ್ರು. ಇದು ದೊಡ್ಡ ಮಾವಿನ ಮರ ದೇವಸ್ಥಾನ ಹಿಂದೆಗಡೆ ಐತೆ. ಅದರಲ್ಲೇ ಹತ್ತಿ ಹಣ್ಣಂತೂ ಕೀಳೋಕ್ಕಾಗೋದಿಲ್ಲ, ಬಿದ್ದಿರೋವಷ್ಟೇ ಆಯ್ಕೊಬೇಕು. ಉಪ್ಪಿನಕಾಯಿಗಂತೂ ಸಖತ್ತಾಗಿರುತ್ತೆ ಈ ಮಾವಿನ ಹಣ್ಣು. ನಾನು ಹೇಳಿದ್ನಲ್ಲ, ಅದು ಹರಕೆ ನೆರವೇರ್ತು ಅಂತ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಡೋಷ್ಟೊತ್ತಿಗೆ ಸಂಜೆ ಆಯಿತು. ನೋಡಿ, ಮುಟ್ಟಿದ ಮುಸುಕು ಎಷ್ಟು ಚೆನ್ನಾಗಿದೆ ಅಲ್ಲ. ದೇವರು ಒಂದೊಂದಕ್ಕೆ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಈ ಎಲೆಗಳಿಗೆ ಏನು ಶಕ್ತಿ ಇದೆಯೋ ಟಚ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಮುದ್ರಕೊಳ್ಳುತ್ತಲ್ಲ. ತುಂಬ ಖುಷಿಯಾಗುತ್ತೆ ಗಿಡ ನೋಡಿದಾಗೆಲ್ಲ. ಈ ಪ್ರಕೃತಿನೇ ಒಂದು ದೊಡ್ಡ ಆಶ್ಚರ್ಯ ಅಂತ ಹೇಳ್ಬೋದು. ಇದೇ ವ್ಲಾಗಲ್ಲಿ ನಾನು ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಖುಷ್ವಿತಾ ಮತ್ತು ಅವರಪ್ಪ ಆಟ ಆಡ್ತಿರೋದಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸಂಜೆ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿರೋ ಗಿಡಗಳನ್ನ ನೋಡಿ ಪ್ರಸನ್ನ ಅವ್ರಿಗೆ ಅವ್ರ ಚೈಲ್ಡ್ಹುಡ್ ಮೆಮೊರಿ ನೆನಪಾಯ್ತಂತೆ. ಅದಕ್ಕೆ ಅದನ್ನು ಖುಷ್ವಿತಾಗೆ ತೋರ್ಸೋಕ್ಕೋಸ್ಕರ ಈ ಗಿಡಗಳ ಕೊಂಬೆಯಿಂದ ನೋಡಿ ಈ ಥರ ಮುರಿದ್ಬಿಟ್ಟು ಲಿಕ್ವಿಡ್ ಎಲ್ಲ ಕಲೆಕ್ಟ್ ಮಾಡ್ತಾ ಅವರೆ. ಈ ಲಿಕ್ವಿಡಿಂದನೇ ಬಬಲ್ಸ್ ಊದೋದು ತೋರಿಸ್ಕೊಡ್ತಾವ್ರೆ ಖುಷ್ವಿತಾಗೆ. ಬಬಲ್ಸ್ನ ಊದೋದಕ್ಕೆ ಹುಲ್ಕರ್ಕೆಯಿಂದನೇ ಒಂದು ಬಬಲ್ಸ್ ಊದೋ ಸ್ಟಿಕ್ ಮಾಡಿಕೊಟ್ಟವ್ರೆ. ಖುಷ್ವಿತಾಗಂತೂ ಈ ಬಬಲ್ಸ್ ನೋಡಿ ತುಂಬಾ ಖುಷಿ ಆಯಿತು. ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.